ಅಕ್ರಮ ಬಯಲಾಗಿದೆ. ಬೆಂಗಳೂರಿನಲ್ಲಿ ನಕಲಿ ರೀಸೈಕ್ಲಿಂಗ್ ಸರ್ಟಿಫಿಕೇಟ್ ದಂಧೆ ಜೋರಾಗಿ ನಡೆಯುತ್ತಾ ಇದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳೇ ಈ ದಂಧೆಯಲ್ಲಿ ಶಾಮೀಲಾಗಿರುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಪ್ಲಾಸ್ಟಿಕ್ ತ್ಯಾಜ್ಯ ಮರುಬಳಕೆ ಮಾಡದಿದ್ರೂ ಕೂಡ ಸರ್ಟಿಫಿಕೇಟ್ ನೀಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ರೀಸೈಕ್ಲಿಂಗ್ ಮಾಡಲಾಗಿದೆ ಅಂತ ಹೇಳಿ ಸುಳ್ಳು ಹೇಳಿ ಪ್ರಮಾಣ ಪತ್ರವನ್ನ ನೀಡಲಾಗ್ತಾ ಇದೆ ಅನ್ನುವಂಥ ಆರೋಪ. ಇಲ್ಲಿ ಲೋಪವೆಸಗಿದಂತಹ 4 ಹಿರಿಯ ಅಧಿಕಾರಿಗಳಿಗೆ ಕೆಎಸ್ಪಿಸಿಬಿ ನೋಟಿಸ್ ಅನ್ನ ನೀಡಿದೆ. ಆಹಾರ ಪದಾರ್ಥಗಳಲ್ಲಿ ಕಲಬೆರಕೆ, ನಕಲಿ ಔಷಧಗಳ ಜಾಲ ಬೆನ್ನಲ್ಲೇ ರಾಜ್ಯದಲ್ಲಿ ಮತ್ತೊಂದು ದಂಧೆ ಬೆಳಕಿಗೆ ಬಂದಿದೆ. ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಮರುಬಳಕೆ ಮಾಡದಿದ್ರೂ ಕೂಡ ಜವಾಬ್ದಾರಿಯುತವಾಗಿ ರೀಸೈಕ್ಲಿಂಗ್ ಮಾಡಲಾಗಿದೆ ಅಂತ ಹೇಳಿ ಸುಳ್ಳು ಪ್ರಮಾಣ ಪತ್ರ ನೀಡುವಂತಹ ನಕಲಿ ಜಾಲವೊಂದು ಸೃಷ್ಟಿಯಾಗಿದೆ. ಈ ಅಕ್ರಮಕ್ಕೆ ಸಾಥ್ ನೀಡಿದ ಆರೋಪದ ಮೇಲೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತಂದ್ರೆ ಕೆಎಸ್ಪಿಸಿಬಿ ತನ್ನ 4 ಅಧಿಕಾರಿಗಳ ವಿರುದ್ಧ ಇಲಾಖಾ ತನಿಖೆಗೆ ಆದೇಶವನ್ನ ನೀಡಿದೆ. ಕೇಂದ್ರ ಸರ್ಕಾರದ ವಿಸ್ತೃತ ಉತ್ಪಾದಕ ಜವಾಬ್ದಾರಿ ಅಂತಂದ್ರೆ ಇಪಿಆರ್ ನಿಯಮಾವಳಿಗಳ ಪ್ರಕಾರ ಪ್ಲಾಸ್ಟಿಕ್ ಉತ್ಪಾದಿಸುವ ಸಂಸ್ಥೆಗಳು ತಾವು ಮಾರುಕಟ್ಟೆಗೆ ಬಿಡುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಮರುಬಳಕೆ ಮಾಡುವುದು ಕಡ್ಡಾಯ. ಆದರೆ ರಾಜ್ಯದ ಕೆಲ ರೀಸೈಕ್ಲಿಂಗ್ ಘಟಕಗಳು ಯಾವುದೇ ಪ್ಲಾಸ್ಟಿಕ್ ಸಂಸ್ಕರಿಸದೆ ಮರುಬಳಕೆ ಮಾಡಲಾಗಿದೆ ಅಂತ ಹೇಳಿ ನಕಲಿ ಪ್ರಮಾಣ ಪತ್ರಗಳನ್ನು ಸೃಷ್ಟಿಸಿ ಕಂಪನಿಗಳಿಗೆ ಮಾರಾಟ ಮಾಡ್ತಾ ಇದ್ವು. ಈ ಬೃಹತ್ ದಂಧೆಯಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ಪರಿಶೀಲನೆ ನಡೆಸದೆ ನಕಲಿ ಪ್ರಮಾಣ ಪತ್ರಗಳಿಗೆ ಅನುಮೋದನೆ ನೀಡಿರುವಂತಹ ಆರೋಪ ಈಗ ಕೆಎಸ್ಪಿಸಿಬಿ ಅಧಿಕಾರಿಗಳ ಮೇಲೆ ಕೇಳಿ ಬಂದಿರುವಂಥದ್ದು. ಪರಿಸರ ಇಲಾಖೆ ಹಾಗೂ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆಡಿಟ್ ವೇಳೆ ಈ ಅಕ್ರಮ ಪತ್ತೆಯಾಗಿದೆ. ಲೋಪ ಎಸಗಿದ 4 ಹಿರಿಯ ಅಧಿಕಾರಿಗಳಿಗೆ ಕೆಎಸ್ಪಿಸಿಬಿ ನೋಟಿಸ್ ಅನ್ನ ನೀಡಿದೆ. ಶಿಸ್ತು ಕ್ರಮಕ್ಕೆ ಮುಂದಾಗಿರುವಂಥದ್ದು. ಈಗ ಕೆಲವೊಂದಿಷ್ಟು ಜಾಲಗಳನ್ನ ಪತ್ತೆ ಹಚ್ಚುವಂತಹ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಕೆಲ ದಿನಗಳಿಂದ ಈಗ ಆಹಾರ ಪದಾರ್ಥಗಳಲ್ಲಿ ಕಲಬೆರಕೆ ಆಗಿರುವ ವಿಚಾರವಾಗಿ ಆ ದಂಧೆಗಳನ್ನ ಪತ್ತೆ ಹಚ್ಚಲಾಗ್ತಾ ಇದೆ. ಹಾಗೆ ಇನ್ನೊಂದು ಕಡೆ ನಕಲಿ ಔಷಧಗಳು, ಕೋಟ್ಯಾನುಗಟ್ಟಲೆ ನಕಲಿ ಔಷಧಿಗಳನ್ನ ಸೀಸ್ ಮಾಡಲಾಗಿದೆ. ಈ ಎಲ್ಲಾ ಜಾಲಗಳ ಬೆನ್ನಲ್ಲೇ ಈಗ ರಾಜ್ಯದಲ್ಲಿ ಮತ್ತೊಂದು ದಂಧೆ ಬೆಳಕಿಗೆ ಬಂದಿದೆ. ಇಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಮರುಬಳಕೆ ಮಾಡಬೇಕು ಅನ್ನುವಂಥ ಕಾನೂನು ಇದ್ರೂ ಕೂಡ ಇಲ್ಲಿ ಮರುಬಳಕೆ ಮಾಡದೇ ಇದ್ರು ಜವಾಬ್ದಾರಿಯುತವಾಗಿ ರೀಸೈಕ್ಲಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ ಸುಳ್ಳು ಪ್ರಮಾಣ ಪತ್ರ ನೀಡೋದನ್ನೇ ಒಂದು ದಂಧೆ ಮಾಡಿಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಸುಳ್ಳು ಪ್ರಮಾಣ ಪತ್ರವನ್ನ ನೀಡ್ತಾ ಇರುವಂತವರ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವಂತದ್ದು. ಈ ಅಕ್ರಮಕ್ಕೆ ಇಲ್ಲಿ ಕೆಲವೊಂದಿಷ್ಟು ಜನ ಕೂಡ ಸಾಥ್ ನೀಡಿದ್ದಾರೆ. 4 ಅಧಿಕಾರಿಗಳು ಅಂತಂದ್ರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತಂದ್ರೆ ಕೆಎಸ್ಪಿಸಿಬಿಯ 4 ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿರುವಂತದ್ದು. ಹಾಗಾಗಿ ಇಲ್ಲಿ ತನಿಖೆ ನಡಿಬೇಕು ಅಂತ ಹೇಳಿ ಕೂಡ ಆದೇಶವನ್ನ ಹೊರಡಿಸಲಾಗಿದೆ. ಇಲ್ಲಿ ಕೇಂದ್ರ ಸರ್ಕಾರದ ವಿಸ್ತೃತ ಉತ್ಪಾದಕ ಜವಾಬ್ದಾರಿ ಇಪಿಆರ್ ನಿಯಮಾವಳಿಗಳ ಪ್ರಕಾರ ಇಲ್ಲಿ ಪ್ಲಾಸ್ಟಿಕ್ ಉತ್ಪಾದಿಸುವಂತಹ ಸಂಸ್ಥೆಗಳೇನಿರ್ತವೆ ಅವು ತಾವು ಮಾರುಕಟ್ಟೆಗೆ ಬಿಡುವಂತಹ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಮರುಬಳಕೆ ಮಾಡೋದು ಕಡ್ಡಾಯವಾಗಿದೆ. ಆದರೂ ಕೂಡ ಇಲ್ಲಿ ಕೆಲವೊಂದಿಷ್ಟು ಕಂಪನಿಗಳು ರೀಸೈಕ್ಲಿಂಗ್ ಮಾಡದೇ ಇದ್ರೂ ಕೂಡ ಈ ರೀಸೈಕ್ಲಿಂಗ್ ಘಟಕಗಳೇನಿರ್ತವೆ ಅವು ಪ್ಲಾಸ್ಟಿಕ್ ಸಂಸ್ಕರಿಸದೇ ಇದ್ರೂ ಸಂಸ್ಕರಿಸಿವೆ ಅಂತ ಹೇಳಿ ಮರುಬಳಕೆ ಮಾಡಿವೆ ಅಂತ ಹೇಳಿ ಸರ್ಟಿಫಿಕೇಟ್ ಅನ್ನ ನಕಲಿ ಪ್ರಮಾಣ ಪತ್ರಗಳನ್ನ ಸೃಷ್ಟಿಸಿ ಕಂಪನಿಗಳಿಗೆ ಮಾರಾಟ ಮಾಡ್ತೀವಿ ಅನ್ನುವಂಥ ಆರೋಪ ಕೇಳಿ ಬಂದಿರುವಂಥದ್ದು. ಹಾಗಾಗಿ ಈ ಒಂದು ದಂಧೆಯಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಇಲ್ಲಿ ಹಿರಿಯ ಅಧಿಕಾರಿಗಳಿಗೂ ಕೂಡ ಕೆಎಸ್ಪಿಸಿಬಿ ನೋಟಿಸ್ ಅನ್ನ ನೀಡಿದೆ. ಶಿಸ್ತು ಕ್ರಮಕ್ಕೆ ಮುಂದಾಗಿರುವಂಥದ್ದು. ತನಿಖೆಯಲ್ಲಿ ಇದೇನಾದ್ರೂ ಪ್ರೂವ್ ಆದ್ರೆ ಅವರ ವಿರುದ್ಧವೂ ಕೂಡ ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ಹಾಗೆ ದಿನದಿಂದ ದಿನಕ್ಕೆ ಒಂದೊಂದೇ ಜಾಲಗಳನ್ನ ಪತ್ತೆ ಹಚ್ಚುವ ಕೆಲಸವಾಗ್ತಾ ಇದೆ. ಈಗ ಕೆಲ ದಿನಗಳಿಂದ ನೋಡ್ತಾ ಇರ್ಬೋದು, ಹೋಟೆಲ್ಗಳಿಗೆಲ್ಲ ಈಗ ದಾಳಿಯನ್ನ ನಡೆಸಿ ಅಲ್ಲಿ ನೈರ್ಮಲ್ಯತೆ ಯಾವ ರೀತಿಯಾಗಿ ಕಾಪಾಡಿಕೊಳ್ಳಲಾಗ್ತಾ ಇದೆ. ಅಡುಗೆಗೆ ಬಳಸುವಂಥ ಆಹಾರ ಪದಾರ್ಥಗಳ ಗುಣಮಟ್ಟಗಳ ಬಗ್ಗೆ ಕೂಡ ಎಲ್ಲ ಕ್ರಾಸ್ ವೆರಿಫಿಕೇಷನ್ಗಳಾಗ್ತಾ ಇರುವಂಥದ್ದು, ಕ್ರಾಸ್ ಚೆಕಿಂಗ್ ಆಗ್ತಾ ಇರುವಂಥದ್ದು. ಕೆಲ ದಿನಗಳಿಂದ ಕೂಡ ಇಲ್ಲಿ ನಕಲಿ ಔಷಧಿಗಳಂತೂ ಅದರ ಜಾಲವಂತೂ ದೊಡ್ಡ ಮಟ್ಟದಲ್ಲಿ ಸಿಕ್ಕಿರುವಂಥದ್ದು. ಹಾಗಾಗಿ ಒಂದೊಂದೇ ಜಾಲಗಳನ್ನು, ಒಂದೊಂದೇ ದಂಧೆಗಳನ್ನು ಹೊರಗೆಳೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಇದರ ಭಾಗವಾಗಿ ಈಗ ಮತ್ತೊಂದು ಬೃಹತ್ ಅಕ್ರಮ ಬಯಲಾಗಿರುವಂಥದ್ದು. ರೀಸೈಕ್ಲಿಂಗ್ ಸರ್ಟಿಫಿಕೇಟ್ ವಿಚಾರವಾಗಿ ಏನು ದಂಧೆಗಳನ್ನು ನಡೆಸಲಾಗ್ತಾ ಇತ್ತು ಅದರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿ ಇಲ್ಲಿ ಕೆಲವೊಂದಿಷ್ಟು ಕಂಪನಿಗಳೇನಿದ್ವು ಅವು ಮಾಡ್ತಾ ಇದ್ದಂತ ದಂಧೆ ಈಗ ಹೊರ ಬಂದಿದೆ. ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಮರುಬಳಕೆ ಮಾಡದೇ ಇದ್ರೂ ಕೂಡ ನಕಲಿ ಸರ್ಟಿಫಿಕೇಟ್ ಅನ್ನ ನೀಡಲಾಗ್ತಾ ಇದೆ ಅನ್ನುವಂಥ ಆರೋಪದ ಮೇಲೆ ಈ ರೀತಿಯಾಗಿ ದಂಧೆಯನ್ನ ಪತ್ತೆ ಹಚ್ಚುವಂತಹ ಕೆಲಸವಾಗಿರುವಂಥದ್ದು. ಈಗ ಅವರ ವಿರುದ್ಧ ಕ್ರಮವಾಗಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ.